ಸೊ ನೀವು ನೋಡಿದಾಗೆ ಲಾಲಿ ಹಾಡು ಟೈಮಲ್ಲಿ ಹೇಗಿತ್ತು? ಎಷ್ಟು ರೆಮ್ಯುನರೇಷನ್‌ಗೆ ಅವ್ರು ಕೆಲಸ ಮಾಡಿದ್ರು? ಹೋಗ್ತಾ ಹೋಗ್ತಾ ಅವರ ಸ್ಟಾರ್ಡಮ್ ಮತ್ತು ರೆಮ್ಯುನರೇಷನ್ ಹೇಗೆ ಬೆಳೀತಾ ಹೋಯ್ತು ನೀವು ಕಂಡ ಹಾಗೆ? ರೆಮೆಂಡೇಷನ್ ಬಗ್ಗೆ ನಮ್ಗೆ ನಮ್ಗೆ ಹೇಳಕ್ಕೆ ಯಾಕಂದರೆ ಪ್ರೊಡ್ಯೂಸರ್ಗಳು ಮಾತಾಡೋದದು. ಯಾಕಂದ್ರೆ ನಮ್ಮನ್ನ ಲಾಲಿ ಹಾಡಲ್ಲಿ ನಮಗೆ ಹೇಳಿದಂದರೆ ಗೋವಿಂದ್ ಸರ್ ನನ್ನ ಕಂಪ್ನಿ ಪೂರ್ತಿ ನಾನೇ ನೋಡೋದ್ರಿಂದ ನನಗೆ ಗೊತ್ತು ಅದು 5 ಲಕ್ಷ ಕೊಟ್ಟಿದ್ದು ನಾವು ಲಾಲಿ ಹಾಡದ್ದು. ಅದಾನಂತರ ಅವ್ರು ಒಬ್ಬೊಬ್ರಿಗೂ ಒಂದೊಂದು ಥರ ಪೇಮೆಂಟ್ಗಳು ಮಾಡ್ಕೊಂಡು ಹೋಗ್ತಿದ್ರು. ಪೇಮೆಂಟ್ ಮಾಡಿದಾಗ ಬಟ್ ಡೇ ಬೈ ಡೇ ಅವ್ರು ಇನ್ಕ್ರೀಸ್ ಆಗೇ ಹೋಗ್ತಾಯಿದ್ರು. ಯಾವತ್ತೂ ಲೋ ಆಗಿ ಹೋಗಿಲ್ಲ. ಹೋಗ್ತಾ 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 ಒಂದೊಂದೇ ಮೆಟ್ಲನ್ನ ನಿಧಾನಕ್ಕೆ ಹತ್ಕೊಂಡು ಹೋಗ್ತಾನೆ ಇದ್ರು. ಒಳ್ಳೆ ಅಪ್ ಟು ನಮ್ಮದು ಇದು ವಿರಾಟ್ ಮಾಡೋಷ್ಟೊಳಗೆ ಅವ್ರು ಸೂಪರ್ ಸ್ಟಾರ್ ಆಗೋಗ್ಬಿಟ್ಟಿದ್ರು. ಆ ರೇಂಜೇ ಬೇರೆ ಇತ್ತು. ಅವ್ರಿಗೆ ನಾನು ಹೇಳಿದ್ನಲ್ಲ, ನಾನು ವಿರಾಟ್ ಮಾಡುವಾಗಿರೋ ರೆಕಮೆಂಡೇಷನ್ನು ನಾನು ಫಸ್ಟು ಮಾತಾಡಿರೋ ರೆಕಮೆಂಡೇಷನ್ ಅಜಗಜಾಂತರ, ಅಷ್ಟು ಹೇಳೋಕ್ಕೆ ಸಾಧ್ಯ ಇಲ್ಲ. ಆದರೂ ಅವ್ರು ಯಾವುದೇ ಒಂಚೂರು ಇದು ಮಾಡ್ದಂಗೆ ಬಂದು ಅದನ್ನು ಮುಗಿಸ್ಕೊಟ್ರು. ಆ ರೆಕಮೆಂಡೇಷನ್ ಬಗ್ಗೆ ಎಲ್ಲೆಲ್ಲಿ ಏನೇನು ಅನ್ನೋದು ನನಗೆ ಗೊತ್ತಿಲ್ಲ. ಸೊ ನಮ್ಮದು ಲಾಲಿ ಹಾಡಲ್ಲಿ ಹಂಗಿತ್ತು. ಅದಾದ ನಂತರ ಅದು ಬಿಡಿ, ಅದು ಎಷ್ಟು ಪಟ್ಟು ಜಾಸ್ತಿ ಇದ್ದಾರೆ ಅವರು. ಅದು ಬಟ್ ನಿಮಗೆ ಮಾತ್ರ ವಿರಾಟ್ ಸಿನಿಮಾನ ಒಪ್ಕೊಂಡ ರೆಮ್ಯುನರೇಷನ್‌ಗೆ ಮುಗಿಸ್ಕೊಟ್ರಾ? 100% ಅದೇನು ಕಮಿಟ್ಮೆಂಟ್ ಇತ್ತೋ ಆ ಕಮಿಟ್ಮೆಂಟ್ಗೆ ಮಾಡಿಕೊಟ್ರು. ಅದಲ್ಲದೆ ನಾನು ಅವಾಗವಾಗ ಬೇರೆ ಬೇರೆ ಸೆಟ್ಗೆಲ್ಲ ಹುಡ್ಕೊಂಡು ಹೋಗ್ತಾ ಇದ್ದೆ, ಹೆಂಗನ ಮುಗಿಸೋಣ ಅಂತ. ಒಂದು ದಿವಸನೂ ಅವರು ಮುಖ ಗಂಟು ಹಾಕ್ಕೊಂಡು ಇವ್ನು ಯಾಕೆ ಬಂದ, ಇವ್ನು ಯಾಕೆ ತಲೆ ತಿಂತಾನೆ, ಅವ್ರು ಹೆಂಗೆ ನನ್ನನ್ನು ಮಾತಾಡ್ತಾಯಿದ್ರು ಗುರುಗಳಂತ ಕರೆದು ಕೂರಿಸಿ ಮಾತಾಡಿ ಅದೇ ಥರ ಊಟ ಮಾಡಿಸಿ. ಆಮೇಲೆ ಒಂದು ಸ್ವಲ್ಪ ದಿನ ನನಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬಿಟ್ಟು ನಾನು ಕಾಫಿ ಕುಡಿಯೋದೆಲ್ಲ ಬಿಟ್ಬಿಟ್ಟಿದ್ದೆ. ಅವರೇ ಗುರುಗಳ ಹಾಲು ತಂದುಕೊಡ್ರು, ಅಲ್ಲಿ ಬಂದ್ಬಿಡ್ತು. ಆ ಥರನೇ ಮೊದಲು ನನ್ನ ಬಿಗಿನಿಂಗ್ ಲಾಲಿ ಹಾಡಲ್ಲಿ ಯಾವ ಥರ ನೋಡಿ ಯಾವ ಥರ ನನ್ನನ್ನು ಮಾತಾಡಿಸ್ತಾಯಿದ್ರು. ಅದಾದಮೇಲೆ ನನ್ನ ಇಂದಿರಾ ಟೈಮಲ್ಲೆಲ್ಲ ಹೆಂಗೆ ಟ್ರೀಟ್ ಮಾಡ್ತಾಯಿದ್ರು ಅದೇ ಟ್ರೀಟ್ಮೆಂಟೇ ಕೊಡೋರು. ಯಾವಾಗ ಎಲ್ಲೋ ಅದೇ ರೆಸ್ಪೆಕ್ಟು, ಅದೇ ಥರನ ಗೌರವ ಕೊಡೋರು. ಆದರೆ ಒಂದೇ ಒಂದು ಚೇಂಜ್ ಏನಂದರೆ ಅವ್ರ ಬಾಡಿ ಬೆಳೀತು ಅಷ್ಟೇ ವಿನಃ ಬೇರೆ ಏನೂ ವೇರಿಯೇಷನ್ ನಮಗೆ ಕಂಡಿಲ್ಲ. ಆಮೇಲೆ ಏನಾದ್ರೆ ಲಾಲಿ ಹಾಡೋ ಸಿನಿಮಾದಲ್ಲೇ ಅವ್ರು ನಮ್ಮ ಮುಂದೆ ಸಿಗರೇಟ್ ಸೇರ್ತಾಯಿರಲ್ಲ. ಆಮೇಲೆ ಇಂದಿರಾ ಅವೆಲ್ಲ ಬರ್ತಂಗೆ ಶಾರ್ಟ್ಗಳಲ್ಲಿ ನಾವು ಎತ್ತಕ್ಕೆ ಸ್ಟೇಸ್ ಮಾಡಲ್ಲ, ಅವ್ರೇನು ಮಾಡೋರು ನಮ್ಮ ಮುಂದೆ ಸಿಗರೇಟ್ ಸೇರ್ತಾನೆ. ಆಮೇಲೆ ಅದು ಕ್ಯಾರವನ್ ಬಂತಲ್ಲ, ಕ್ಯಾರವನ್ ನನಗೆ ಸ್ಮೋಕ್ ಸ್ವಲ್ಪ ಪ್ರಾಬ್ಲಮ್ಮು ಹಿಂಗೆ ಇರೋದ್ರಿಂದ ಏನು ಮಾಡೋರು, ಅವ್ರೇನಾದರೂ ಸಿಗರೇಟ್ ಸೇದ್ಬೇಕು ಯಾರಣ ಅಂತಂದರೆ ಗುರುಗಳು 2 ನಿಮಿಷ ತಿಂಗಳು, ಇಲ್ಲ ಸರ್ 1 ನಿಮಿಷ ರೀ ಸರ್, ನನಗೆ ಯಾವುದೋ ಫೋನ್ ಬರ್ತಾಯಿದ್ದು, ನಾನು ಹೋಗ್ತಾಯಿದ್ದೆ ಕೆಳಗಡೆ. ಸೊ ಹೋಗ್ಬಿಟ್ಟಿದ್ದು ಅವ್ನು ಸಿಗರೇಟ್ ಸೈಡ್ ಎಲ್ಲ ಆದಮೇಲೆ ಅವ್ರು ಡೋಪ್ ಓಪನ್ ಮಾಡಿಬಿಟ್ಟು ಅವ್ನು ಬಂದು ಹೇಳಿ, ಅವ್ನು ನಾಗರಾಜು ಸುರೇಶ್ ಅಂತಿರೋರು, ಅಣ್ಣ ಒಂದು 10 ನಿಮಿಷ ಬಿಟ್ಟು ಹೋಗ್ಬೇಕಂತೆ ಅನ್ನೋರು. ಯಾಕಂದ್ರೆ ಇದೆಲ್ಲ ಆಚೆ ಹೋಗ್ಬೇಕಲ್ಲ, ಆ ಥರ ಮೇಂಟೈನ್ ಮಾಡೋರು ನಮ್ಮ ಹತ್ರ. ಸರ್ ಈಗಲೂ ಅಂದರೆ ಇಂದ್ರ ಎಲ್ಲ ಆದಮೇಲೆ ಇದುವರೆಗೂ ಟಚ್ಚಲ್ಲಿರೋದು ಫೋನ್ ಕಾಲ್ ಅಥವಾ ಅಲ್ಲಿ ಇಲ್ಲಿ ಸಿಗೋದು ಆ ಥರ ಕಾಂಟ್ಯಾಕ್ಟಲ್ಲೆಲ್ಲ ಇದ್ದೀರಾ? ನಾನು ಹೇಳ್ತೀನಿ ಅಪ್ ಟು ಸೆಕೆಂಡ್ ಕೊರೋನಾ ಬರೋವರೆಗೂ ನಾವು ಕೊರೋನಾ ಬಂದಾಗ ಮೀಟ್ ಮಾಡೋಕ್ಕಾಗಲಿಲ್ಲ. ಸೆಕೆಂಡ್ ಕೊರೋನಾ ಬಂದಾಗ ಏನಾಯಿತು, ಅದಕ್ಕೆ ಅಲ್ಲಿವರೆಗೂ ನಾವು ಪ್ರತಿಯೊಂದು ಫಂಕ್ಷನ್ನು ಪಾರ್ಟಿ ಬರ್ಡೇ ಎಲ್ಲನೂ ಅಟೆಂಡ್ ಮಾಡ್ತಾಯಿದ್ದೋ. ಕೊರೋನಾ ಬಂದಾಗ ಅವ್ರು ಅಲ್ಲಿ ಮೈಸೂರಲ್ಲಿ ಸೇರ್ಕೊಂಡ್ಬಿಟ್ರು. ತೋಟ ಅಲ್ಲಿ ಇಲ್ಲಿಗೆ ಓಡಾಡೋರು. ನಾವುಗಳು ಅವಾಗೇನು ಹೋಗೋಕ್ಕೆ ನಿಮಗೆ ಹೋಗ್ತಾ ಇರಲಿಲ್ಲ. ಸೆಕೆಂಡ್ ಕೊರೋನಾ ಆದಾಗ ಸಂದೇಶ್ ಹೋಟ್ಲದೇನೋ ಒಂದು ಪ್ರಾಬ್ಲಮ್ ಆಯ್ತಲ್ಲ, ಸೊ ಅಲ್ಲಿ ಬಿಟ್ಟು ಟೋಟ್ಲಿ ಅವರು ಇದಕ್ಕೆ ಸೇರ್ಕೊಂಡ್ಬಿಟ್ರು, ತೋಟ ಅಲ್ಲಿ ಸೇರ್ಕೊಂಡ್ಬಿಟ್ರು. ಬಟ್ ಫೋನಲ್ಲಿ ಮಾತಾಡೋದಾಗಲಿ, ಅದಾದಮೇಲೆ 1 ವರ್ಷ ಬರ್ಡೇ ಮಾಡಲ್ಲ ಅವರು, ಅದಾದಮೇಲೆ ಬರ್ಡೇ ಮಾಡಿದ್ರು. ನಾವು ಸೇರೋದು ಮಾತಾಡೋದು ಎಲ್ಲ ಮಾಡ್ತಾಯಿದ್ದು, ಯಾವಾಗಲೂ ಏನಿರಲಿಲ್ಲ. ಅದಕ್ಕೆ ಮುಂಚೆ ನಾನು ಯಜಮಾನ ಟೈಮಲ್ಲೂ ಕೂಡ 2 ಪ್ರೊಡ್ಯೂಸರ್ ಕರ್ಕೊಂಡು ಹೋಗಿದ್ದೆ, ಅವ್ರ ಹತ್ರನೂ ಮಾತಾಡಿಸಿ ಎಲ್ಲ ಮಾಡಿದೆ. ಆ ಪ್ರೊಡ್ಯೂಸರ್ಗಳೇನೆಂದರೆ ಮಾತಾಡೋವರೆಗೂ ಅನ್ನೋರು. ಸೊ ಒಬ್ಬ ಪ್ರೊಡ್ಯೂಸರ್ ಕುಮಾರ್ ಅನ್ನೋರು ಕರ್ಕೊಂಡು ಹೋದೆ. ಅವರು ಎಲ್ಲ ಮಾತಾಡಿ ನಾಳೆ 9 ಗಂಟೆಗೆ ಬನ್ನಿ, ನಾನು 10 ಗಂಟೆಗೆ ಸೆಟ್ ಹೇಳಿರ್ತೀನಿ, ಲೇಟಾಗಿ ಬರ್ತೀನಿ ಅಂತ. ಅಲ್ಲೇನಿದೆ ಅದು ಮಾತಾಡೋಣ ಮುಕ್ಕಿದ್ದಲ್ಲ ಅಂತಾನೆ. ಆ ಮನುಷ್ಯ ಬರಲೇ ಇಲ್ಲ. ಕಾಯ್ದು ಇವ್ರು 10 ಗಂಟೆ ಆದಮೇಲೆ ಸೀನಾ ಫೋನ್ ಮಾಡಿದೆ, ಅಣ್ಣ ಕಾಯ್ತವ್ರೆ, ಎಲ್ಲಿ ನೀವು ಬರಲೇ ಇಲ್ಲ ಗುರುಗಳೇ ಅಂತ. ಆಮೇಲೆ ನಾನು ಇವ್ರು ಫೋನ್ ಮಾಡಿ ಇವ್ರು ಫೋನೇ ಎತ್ತಿಲ್ಲ. ಸರಿ, ಅದು ಒಂದು ಎಕ್ಸ್ಕ್ಯೂಸ್ ಕೊಟ್ಟರು. ಇನ್ನೊಂದು 15 ದಿವಸ ಬಿಟ್ಟು ಇನ್ನೊಂದು ಡೇಟ್ ಕೊಟ್ಟರು. ಮನುಷ್ಯ 2 ಸರಿ ಇನ್ನೂ ಬರಲಿಲ್ಲ. ಆ ಥರ ಆಗೋಯ್ತು. ಇನ್ನು ಕೆಲವ್ರು ಹೆಂಗೆ ಅಂತಂದರೆ, ದರ್ಶನ್ ನಿಮಗೆ ಕ್ಲೋಸ್ ಅಲ್ಲ, ಈ ಸಿನಿಮಾ ಆದಮೇಲೆ ನೆಕ್ಸ್ಟ್ ಸಿನಿಮಾ ಕೊಡ್ತೀನಿ. ನಾನು ಹೆಂಗೆ ಮಾಡೋದು ಈಗ? ವಾಸು ಒಬ್ಬನೇ ಡೈರೆಕ್ಟರ್ ಅಲ್ವಲ್ಲ, 30-35 ಜನ ಡೈರೆಕ್ಟರ್ ಮಾಡಿರ್ತಾರೆ. ಅದರಲ್ಲೊಂದು 6-7 ಜನ ಡೈರೆಕ್ಟರ್ಗಳು ರೆಗ್ಯುಲರ್ ಇರ್ಬೋದು. ನಮಗೆ ಕೊಟ್ಕೊಂಬಂದರೆ ತರುಣ್ ಸರ್ ಎಲ್ಲಿ ಬರ್ತಾಯಿದ್ರು, ಹರಿಕೃಷ್ಣ ಎಲ್ಲಿ ಡೈರೆಕ್ಟರ್ ಆಗ್ತಾಯಿದ್ರು, ಆಮೇಲೆ ಕುಮಾರ್ ಅಂತ ಅವರು ಇನ್ನೊಬ್ಬರು ಅವರು ಹೊಸಬರು ಬಂದರೆ ತಾನೇ ಏನಾದ್ರು ಚೇಂಜಸ್ ಆಗ್ತಾರೋ. ನಾವು ಕೂಡ ಈಗ ಹಳಬರನ್ನೇ ಇಟ್ಕೊಂಡು ಹಳೇದೇ ಮಾಡೋಕ್ಕಾಗ್ತಾರಲ್ವಲ್ಲ. ಸರ್ ಈ ಜರ್ನಿಲಿ ಮಲ್ಲಿಕಾರ್ಜುನ್ ಇದ್ರಾ? ಅಂದರೆ ಅವ್ರ ಡೇಟ್ಸ್ ಎಲ್ಲ ನೋಡ್ಕೊಳ್ಳೋ ಅಂಥದ್ದು. ಮಲ್ಲಿಕಾರ್ಜುನ್ ನಿಮ್ಮ ಟಚ್ಚಲ್ಲಿ ಅಥವಾ ನಿಮಗೆ ಗೊತ್ತಿದೆ? ಮಲ್ಲಿಕಾರ್ಜುನ್ ನನಗೆ ಚೆನ್ನಾಗಿದ್ರು. ಅವ್ನು ನನ್ನಿಂದನೇ ಅಲ್ಲಿಗೆ ಹೋಗೋಕ್ಕೆ ಸಾಧ್ಯ ಆಗಿದ್ದು. ಫಸ್ಟು ದಿನಕರ್ ಹತ್ರ ಇದ್ದರು. ನನ್ನ ಸಿನಿಮಾ ಇಂದಿರಾದಲ್ಲಿ ನನ್ನ ಅಸೋಸಿಯೇಟ್ ಆಗಿ ಬಂದರು ಅವರು. ನನ್ನ ಸಿನಿಮಾ ಅಸೋಸಿಯೇಟ್ ಆಗಿ ಬಂದು ಆಮೇಲೆ ಇಲ್ಲಿ ಪರ್ಮನೆಂಟಾಗಿ ಅವ್ರ ಜೊತೆ ಸೇರಿಕೊಂಡ್ರು. ನನ್ನ ಜೊತೆ ಅಪ್ ಟು ಅವ್ರು ಓಡೋಗೋವರೆಗೂ ನನ್ನ ಜೊತೆ ಚೆನ್ನಾಗೇ ಇದ್ದ. ಅವನು ಹಿನ್ನೆಲೆ ಗೊತ್ತಿರಲಿಲ್ಲ, ಬಟ್ ನಮ್ಮ ಜೊತೆ ಅದೇ ರೆಸ್ಪೆಕ್ಟು, ಅದೇ ಇದರಲ್ಲಿರೋನು. ಏನು ದುಡ್ಡು ಕಾಸು ವ್ಯವಹಾರಗಳೆಲ್ಲ ಕರೆಕ್ಟಾಗೇ ಇತ್ತು. ಅವ್ನು ಇಂಟೀರಿಯರ್ ದರ್ಶನ್ ಸರ್ ಹತ್ರ ಅವ್ರದ್ದು ಏನೇನು ಬಿಗ್ನೆಸ್ ಆಯಿತೋ ನನಗೆ ಗೊತ್ತಿಲ್ಲ. ಆಮೇಲೆ ಅವನು ಒಟ್ಟೋದ ಈ ಥರ ಇಲ್ಲ ಅಂತ ಇವ್ರು ಹೇಳಿದಾಗ ನನಗೆ ಗೊತ್ತಾಗಿದ್ದು ಅವನ ಬಗ್ಗೆ. ಸರ್ ಇಲ್ಲೊಂದಷ್ಟು ಫೋಟೋಸ್ ನೋಡ್ತಾ ಇದ್ದೆ, ನೀವು ದಿನಕರ್ ಅವರು ದರ್ಶನ್ ಅವರು ಎಲ್ಲ ಒಟ್ಟಿಗೆ ಇರೋವಂಥದ್ದು. ನೀವು ಕಂಡ ಹಾಗೆ ದಿನಕರ್ ಆ್ಯಂಡ್ ದರ್ಶನ್ ಅವರ ಬಾಂಧವ್ಯ, ಸೆಟ್ಟಿಗೆ ಬರೋದು, ಶೂಟಿಂಗ್ ಬರೋದು, ಹೆಂಗಿದ್ರು ಅವರಿಬ್ರು ಅಂತ?
ಚೆನ್ನಾಗಿದ್ರು ಮೇಡಮ್. ನೋಡಿ, ಇದು ನಿಮ್ಮ ಸಾಕ್ಷಿ ಗೆಲ್ತಿ, ಸ್ವಿಟ್ಜರ್ಲ್ಯಾಂಡ್ಗೆ ದಿನಕರು ಬಂದಿದ್ದರು. ಈ ಸ್ವಿಟ್ಜರ್ಲ್ಯಾಂಡ್ ತೆಗ್ದಿರೋ ಫೋಟೋ ಇದು ನಾವು. ಇನ್ನೂ ಒಂದಷ್ಟು ಫೋಟೋಸ್ಗಳಿದೆ. ಬೇರೆ ಬೇರೆ ಸೆಟ್ಗೆಲ್ಲ ಎಲ್ಲ ಸೆಟ್ಗೂ ಬರೋರು. ವಿಜಯಲಕ್ಷ್ಮಿ ಅವ್ರು ಬರ್ತಾರಲ್ಲ, ಯಾವಾಗ ಒಂದೊಂದು ಇಂದಿರಾದಲ್ಲಿ ಒಂದು ಸರಿ ಬಂದಿದ್ದರು. ಆದಮೇಲೆ ವಿರಾಟ್ಗೆ ಬಂದೇ ಇಲ್ಲ, ವಿರಾಟ್ ಇದಕ್ಕೆ ಬಂದೇ ಇಲ್ಲ. ಅವರೊಬ್ಬರು ಬಂದು ಆಮೇಲೆ ಅವರಿಬ್ಬರು ಚೆನ್ನಾಗೇ ಇದ್ದಾರೆ. ಈಗ ಅಣ್ಣ ತಮ್ಮದಿರು ಅಂದಾಗ ಏನೋ ಮನೆ ಒಳಗಡೆ ಮುನ್ಸಿಗಳು ಇಡ್ತವೆ, ಬಟ್ ಆಚೆ ಅವರಿಬ್ಬರು ಚೆನ್ನಾಗೂ ಇದ್ದಾರೆ. ಅವರು ಅನುಕೂಲವಾಗೂ ಇದ್ದಾರೆ. ಇವರು ದಿನಕರ್ ಅವರು ಈಗ ನೋಡಿ, ಫಸ್ಟ್ ಸಿನಿಮಾ, ಆ ಸಿನಿಮಾಗೆ ಫೈನಾನ್ಷಿಯಲ್ ಬ್ಯಾಕಪ್ ಯಾರು ಮಾಡಿರೋದು? ದರ್ಶನ್ ಸಾರೇ. ನವಾಗ್ರಹಕ್ಕೆ ಯಾರು ಫೈನಾನ್ಷಿಯಲಿ ಬ್ಯಾಕಪ್ಪು? ದರ್ಶನ್ ಸಾರೇ. ಅವ್ರ ಅಮ್ಮನ ಹೆಸರು ಪ್ರೊಡ್ಯೂಸರ್ ಇರ್ಬೋದು, ದರ್ಶನ್ ಸಾರೇ. ಅದನಂತರ ಬುಲ್ಬುಲ್ ಮಾಡಿದ್ದಕ್ಕೂ ದರ್ಶನ್ ಸಾರೇ ಫೈನಾನ್ಷಿಯಲ್. ಅವರೆಲ್ಲ ಚೆನ್ನಾಗಿದ್ದಾರೆ. ದಿನಕರ್ದೇನು ಅಂತಂದರೆ, ನಾನು ಇವಾಗ ಒಬ್ಬ ಡೈರೆಕ್ಟರ್ ಆಗಿದ್ದೀನಿ, ನಾನು ಸಂಪಾದನೆ ನನ್ನ ಸ್ವಂತ ದುಡ್ಡಲ್ಲಿ ನಾನು ಒಂದು ಮನೆ ಕಟ್ಟಬೇಕು, ನನ್ನ ಆಸೆ ಥರ ನಾನು ಮನೆ ಕಟ್ಕೋಬೇಕು ಅನ್ನೋದಿದೆ. ಬಿಟ್ಟರೆ ಯಾರೋ ಹೇಳ್ತಾ ಇದ್ದಾರೆ ಸುಮ್ಮನೆ ಒಂದು BHK ಮನೇಲಿದ್ದಾರೆ, ತುಂಬ ಪ್ರಾಬ್ಲಮ್ಗಳಿದ್ದಾರೆ. ಆ ಥರ ಏನಿಲ್ಲ ಮೇಡಮ್. ಒಬ್ಬ ಸ್ಟಾರ್ ತಮ್ಮ ಹೆಂಗಿರ್ಬೇಕೋ ಆ ಥರ ಇದ್ದಾರೆ. ಆ ಮನುಷ್ಯನ ಒಂದು ಪ್ರಿನ್ಸಿಪಾಲ್ ಇದೆ, ಆ ಪ್ರಿನ್ಸಿಪಾಲ್ನ ಫಾಲೋ ಮಾಡ್ತಾಯಿದ್ದಾರೆ ಅಷ್ಟೇ. ಅವರಿಬ್ಬರು ಅಣ್ಣ ತಮ್ಮದ್ರಲ್ಲಿ ಬೇರೆ ಈ ಥರ ಎಲ್ಲ ಫೈನಾನ್ಷಿಯಲಿ ಅವ್ರಿಗೇನು ಸಪೋರ್ಟ್ ಮಾಡೋದಿಲ್ಲ. ಇನ್ನು ಅವ್ರ ಅವ್ರ ಆಸೆ ಏನಂದರೆ, ನನ್ನ ಗಂಡ ಕಟ್ಟಿದ ಮನೆ ಇಲ್ಲಿ ನಾನು ಇರ್ತೀನಿ, ನೀವು ಎಷ್ಟು ದೊಡ್ಡ ಮನೆ ಕಟ್ಟಿರಿ, ನಿಮ್ಮ ಮನೆಗೆ ಬರ್ತೀನಿ, ಊಟ ಮಾಡ್ತೀನಿ, ಇರ್ತೀನಿ, ನನಗೆ ಎಷ್ಟು ದಿನ ಬೇಕಾಗ್ತೀನಿ, ನಾನು ಬಟ್ ಇರೋದು ಮೈಸೂರಲ್ಲಿ, ನನ್ನ ಲೈಫ್ ಫುಲ್ ಇಲ್ಲೇ ಅನ್ನೋದು ಅವರು ಡಿಸಿಷನ್. ಎಲ್ಲರೂ ಚೆನ್ನಾಗಿದ್ದಾರೆ, ಎಲ್ಲ ಮಾತಾಡ್ತಾರೆ, ಎಲ್ಲ ಹೋಗ್ತಾರೆ. ಇವಾಗ ನಾನು ಹೇಳಿದ್ನಲ್ಲ, ಬರ್ತ್ಡೇಗೆ ಅವ್ರದ್ದು ಇದಕ್ಕೆ ಫಂಕ್ಷನ್ಗೆ ಎಲ್ಲ, ಆಮೇಲೆ ಇದು ಒಟ್ಟಿಗೆ ಎಲ್ಲ ಒಂದು ಸರಿ ಶಿರ್ಡಿಗೆ ಹೋಗಿದ್ದು. ಅವ್ರ ಫ್ಯಾಮಿಲಿ, ಅಮ್ಮ, ದಿನಕರ್ ಫ್ಯಾಮಿಲಿ, ನಮ್ಮ ಎಲ್ಲರೂ ಹೋಗಿದ್ದೀವಿ ನಾವು ಒಟ್ಟಿಗೆ, ಫುಲ್ ಫ್ಯಾಮಿಲಿ. ಸುಜನ್ನು ತುಂಬ ಜನ ಹೋಗಿದ್ದೀವಿ ಒಟ್ಟಿಗೆ. ಶಬರಿಮಲೆ ಇದಕ್ಕೆ ಹೋಗಿದ್ದೀವಿ, ಶಿರ್ಡಿಗೆ ಹೋಗಿದ್ದೀವಿ, ಒಟ್ಟೊಟ್ಟಿಗೆ ಹೋಗಿದ್ದೀವಿ. ಸರ್, ಅದೇ ಕೊನೆಯದಾಗಿ ಈಗ ಸದ್ಯಕ್ಕೆ ಈ ಥರದ್ದು ಒಂದು ಪ್ರಕರಣದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಎಲ್ಲೋ ಒಂದು ಕಡೆ ಒಬ್ಬ ಸ್ಟಾರ್ ನಟ, ಸಾಕಷ್ಟು ಅಭಿಮಾನಿಗಳನ್ನು ಸಂಪಾದಿಸಿರೋರು, ಇದೊಂದು ಸಣ್ಣ ಮಿಸ್ಟೇಕ್ ಆಗಬಾರ್ದಿತ್ತೇನೋ ಅಂತ ಅನ್ಸುತ್ತೆ. 100% ಆಗಬಾರ್ದು ಅನ್ನೋದು ನಿಜ ಮೇಡಮ್. ಏನಾಗಿದೆ ಅಂತ ಹೇಳೋಕ್ಕೆ ಇಲ್ಲಿ ಸಣ್ಣ ಮಿಸ್ಟೇಕ್ ಏನಾಗಿದೆ ಅಂದರೆ, ಇವ್ರು ಹೇಳಿರ್ಬೋದೇನೋ, ನೋಡಪ್ಪ ಅವ್ರ ಹುಡುಗರಿಗೆ ಯಾರಿಗೋ ನಾಗರಾಜ್ನಿಗೋ ಇನ್ನೊಬ್ಬನಿಗೆ ಹೇಳಿರ್ಬೋದು, ನೋಡೋ ಯಾರೋ ಈ ಥರ ಮಾಡ್ತಾಯಿದ್ದಾರೆ, ಅವನನ್ನು ತಿಳ್ಕೊಳ್ಳಿ ಅಂತ ಹೇಳಿರ್ತಾರೆ. ಇವರೇನು ಮಾಡಿರ್ತಾರೆ, ನಾವೆಲ್ಲ ಸೇರಿ ಇವ್ನಿಗೆ ಹೊಡೆದು ಬಡ್ದು ಮಾಡಿಬಿಟ್ರೆ ನಾವು ಹೀರೋ ಆಗಿಬಿಡ್ತೀವಿ, ದರ್ಶನ್ ಸರ್ ಹತ್ರ ಆಗ್ಬಿಡ್ತೀವಿ. ನಾವು ಇದನ್ನು ಮಾಡಿದ್ಮೇಲೆ ಯಾರೋ ಸಾಯಿಸ್ಬೇಕು ಅನ್ನೋ ಮೂಡಲ್ಲಿ ಅವ್ರನ್ನೇನು ಹೊಡೆದಿರಲ್ಲ. ಬಟ್ ಇವ್ರು ಮಾಡೋ ಅತಿರೇಕೆಯಿಂದ ಆಗಿರುತ್ತೆ. ಇದರಲ್ಲಿ ದರ್ಶನ್ ಸರ್ ಎಷ್ಟು ಇನ್ವಾಲ್ವ್ಮೆಂಟ್ ಇದೆ, ಏನಿಲ್ಲ, ಏನು ಅನ್ನೋದು ನಡೀತಾರೆ. ಇನ್ವೆಸ್ಟಿಗೇಷನ್ ಮೇಲೆ ನಾವು ಮುಂದೆ ತೀರ್ಮಾನ ತಗೋಬೇಕು. ಆಮೇಲೆ ಒಂದು ಗಾದೆನೇ ಇದೆ ಅಲ್ಲ, ಈ ನೀವು ಇದು ಈಚಿಲ್ದ ಮನೆಗಡೆ ಕೆಳಗಡೆ ಕೂತ್ಕೊಂಡು ಮಜ್ಜಿಗೆ ಕುಡಿದ್ರೂ ಎಂಡ ಕುಡ್ದು ಅನ್ನೋದೇ ಬರುತ್ತೆ. ಆಮೇಲೆ ಒಂದು ಪ್ರಾಬ್ಲಮ್ಸ್ ಆದಾಗ ಒಬ್ಬರ ಮೇಲೆ ಒಬ್ರು ಕಲ್ಲು ಹಾಕೋದು, ಅದು ಗ್ಯಾರಂಟಿ. ಇವಾಗ ಎಷ್ಟೇ 1000 ಜನಕ್ಕೆ ಒಳ್ಳೇದು ಮಾಡಿರಲಿ, ಕೆಟ್ಟದ್ದು ಒಂದು ಸಣ್ಣದು ಮಾಡಿದ ತಕ್ಷಣ ಅದು ಮೈನಸ್ ಆಗೇ ಆಗುತ್ತೆ ಅಲ್ವಾ? ಎಷ್ಟೇ ನೀವು ಒಳ್ಳೇದು ಮಾಡಿರಿ, ಮೈನಸ್ ಆಗ್ತಾರೆ. ಅದಕ್ಕೆ ನಾವು ಒಳ್ಳೇದು ಮಾಡೋ ಟೈಮಲ್ಲೂ ತುಂಬ ಯೋಚನೆ ಮಾಡಿ ಹೆಜ್ಜೆಗಳನ್ನ ಇಡಬೇಕು. ಥ್ಯಾಂಕ್ ಯು ಸರ್. ಇನ್ನೊಂದು ನನ್ನ ರಿಕ್ವೆಸ್ಟ್, ದರ್ಶನ್ ಅಭಿಮಾನಿಗಳಿಗೆ ನಂದೊಂದು ರಿಕ್ವೆಸ್ಟು, ದಯವಿಟ್ಟು ನೀವು ಯಾವುದೇ ಆವೇಶಕ್ಕೆ ಒಳಗಾಗದೆ ಚಾನಲ್ಗಳ ಬಗ್ಗೆ ನೆಗೆಟಿವ್ ಆಗಲಿ, ಬೇರೆ ನಿರ್ಮಾಪಕರ ಬಗ್ಗೆ ಆಗಲಿ, ಆರ್ಟಿಸ್ಟ್ ಬಗ್ಗೆ ಆಗಲಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ, ಯಾರ ಬಗ್ಗೆನೂ ನೀವು ದಯವಿಟ್ಟು ನೆಗೆಟಿವ್ ಆಗಿ ಮಾತಾಡಬೇಡಿ. ನೀವುಗಳು ಈ ಥರ ನೆಗೆಟಿವ್ ಆಗಿ ಮಾತಾಡೋದ್ರಿಂದ ಮುಂದಿನ ದಿನಗಳಲ್ಲಿ ದರ್ಶನ್ ಸಾರನ್ನ ಒಂದು ಬೇಲ್ ವಿಷಯನೇ ಆಗ್ಬೋದು, ಕೇಸು ವಿಷಯನೇ ಆಗ್ಬೋದು, ಮಾತಾಡೋಕ್ಕೆ ಬೇರೆ ಬೇರೆ ಥರ ಪ್ರಾಬ್ಲಮ್ಗಳು ಕ್ರಿಯೇಟ್ ಮಾಡ್ಕೊಳಂಗಾಗುತ್ತೆ. ನಿಮ್ಮನ್ನೆಲ್ಲ ಕೈ ಮುಗಿದು ಕೇಳ್ಕೊಳ್ತೀನಿ, ಅವ್ರು ಏನಾದರೂ ಒಳ್ಳೇದು ಮಾಡಿದ್ದಾರೆ, ನಿಮಗೂ ಅವ್ರ ಬಗ್ಗೆ ಒಳ್ಳೇದು ಮಾಡಬೇಕು ಅಂತಿದ್ದರೆ ಅವ್ರು ಒಳ್ಳೊಳ್ಳೆ ಕೆಲಸಗಳನ್ನ ಹೇಳಿ, ದಯವಿಟ್ಟು ಯಾರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಬೇಡಿ. ನಿಮ್ಮನ್ನು ಮತ್ತೊಮ್ಮೆ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ಕೂಡ ಈ ಪ್ರಕರಣದ ಬಗ್ಗೆ ದರ್ಶನ್ ಅವರನ್ನ ಬಹಳ ಹತ್ತಿರದಿಂದ ಕಂಡಂತಹ ನಿರ್ದೇಶಕರಾದ ಎಚ್ ವಾಸು ಅವರ ಪ್ರತಿಕ್ರಿಯೆ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.